Excel Techno School, ಗುರುವಾಯನಕೆರೆ, ವೇಣೂರು. Admission open now. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇರುವಂತಹ ಟ್ರಾಫಿಕ್ ಸಮಸ್ಯೆ ಜೊತೆಗೆ ರಸ್ತೆ ಗುಂಡಿಗಳ ಸಮಸ್ಯೆ ಇದೆಲ್ಲದರ ಬೆನ್ನಲ್ಲೇ ಜನರಿಗಾಗ್ತಾ ಇರುವಂತಹ ಕಿರಿಕಿರಿ ಅದು ರೋಡ್ ರೇಜ್ ರೂಪವನ್ನ ಪಡ್ಕೊಳ್ತಾ ಇದೆ. ದುರಂತ ಅಂದ್ರೆ ಇದೇ ರೋಡ್ ರೇಜ್ ಕೊಲೆಯಲ್ಲಿ ಅಂತ್ಯ ಆಗ್ಬಿಟ್ಟಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕಾರ್ ಮಿರರ್ಗೆ ಟಚ್ ಆಗಿದ್ದಕ್ಕೆ ಹಿಂಬಾಲಿಸಿ ಬಂದು ಕಾರ್ ಚಾಲಕ ಬೈಕ್ ನಲ್ಲಿದ್ದವನ್ನ ಗುದ್ದಿ ಕೊಲೆ ಮಾಡಿದ್ದಾನೆ. ಚೇಸ್ ಮಾಡಿ ಬಂದು ಬೈಕ್ಗೆ ಡಿಕ್ಕಿ ಹೊಡೆದಿದ್ದ ಕಾರ್ ಚಾಲಕ. ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಬೈಕ್ ನಲ್ಲಿ ಇಬ್ರು ಸವಾರರಿದ್ರು, ಅವರಿಬ್ರು ರಸ್ತೆ ಪಾಲಾಗಿದ್ದಾರೆ. ಅಪಘಾತದಲ್ಲಿ ಬೈಕ್ ನಲ್ಲಿದ್ದಂತಹ ದರ್ಶನ್ ಹಾಗೆ ವರುಣ್ ಇಬ್ರಿಗೆ ಗಾಯ ಆಗಿತ್ತು. ದುರಂತ ಅಂದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬೈಕ್ ಸವಾರ ದರ್ಶನ್ ಪ್ರಾಣವನ್ನೇ ಕಳ್ಕೊಂಡ್ಬಿಟ್ಟಿದ್ದಾನೆ. ಕಾರ್ನಲ್ಲಿದ್ದಂತಹ ಆರೋಪಿಗಳು ಮನೋಜ್ ಕುಮಾರ್ ಹಾಗೆ ಆರತಿ ಶರ್ಮಾ ಇವರನ್ನ ಬಂಧನ ಮಾಡಲಾಗಿದೆ. ಪುಟ್ಟೇನಹಳ್ಳಿ ಪೊಲೀಸರು ಆರೋಪಿ ದಂಪತಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಕೊಲೆಗೀಡಾದಂತಹ ಸಾವನ್ನಪ್ಪಿದಂತಹ ದರ್ಶನ್ ಫೋಟೋನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಆ ಕಾರ್ನಲ್ಲಿದ್ದಂತಹ ಆರೋಪಿಗಳು ಮನೋಜ್ ಕುಮಾರ್ ಹಾಗೆ ಆರತಿ ಶರ್ಮಾ ಅವ್ರ ಫೋಟೋನ ನೋಡ್ತಾ ಇದ್ದೀರಿ. ಕೊಲೆ ಮಾಡುವಂಥದ್ದೇನಾಯ್ತು ಇದು ಪ್ರಶ್ನೆ. ಬೆಂಗಳೂರಿನ ರಸ್ತೆಗಳಲ್ಲಿ ಆಗಾಗ್ಗೆ ಹತಾಶೆಯಿಂದ ಗಲಾಟೆ ಮಾಡೋದು, ಯಾರೋ ದ್ವಿಚಕ್ರ ವಾಹನ ಸವಾರರು ನುಗ್ಗಿದ್ರು ಅಂತ ಹೇಳಿ ರೋಡಲ್ಲಿ ಹೊಡೆದಾಡ್ಕೊಳ್ಳೋದು, ಗಲಾಟೆ ಮಾಡ್ಕೊಳ್ಳೋದು, ವಾಕ್ಸಮರ ಇದೆಲ್ಲವೂ ಕೂಡ ಮಾಮೂಲಾಗಿ ಹೋಗಿತ್ತು. ಆದ್ರೆ ಇದರ ಬೆನ್ನಲ್ಲೇ ಅದು ಕೊಲೆ ಮಾಡೋ ಮಟ್ಟಿಗೆ ಹೋಗಿದೆಯಲ್ಲ, ಇದು ನಿಜಕ್ಕೂ ಶಾಕಿಂಗ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಯಾವಾಗ ಆಗಿರುವಂತಹ ಪ್ರಕರಣ ಇದು? ಜೊತೆಗೆ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದವರು, ಒಂದು ಸಾವಿಗೆ ಕಾರಣ ಆಗಿ ಎಸ್ಕೇಪ್ ಆಗಿದ್ದವರು, ಅವರನ್ನ ಹಿಡಿದು ಹಾಕಿದ್ದ ಹೇಗೆ ಪೊಲೀಸರು? ವಿದ್ಯಶ್ರೀ, ಒಂದು ಸಣ್ಣ ರೋಡ್ ರೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಗಲಾಟೆ ಆಗುತ್ತೆ. ಇಲ್ಲಿ ದರ್ಶನ್ ಮತ್ತೆ ವರುಣ್ ಅನ್ನುವಂಥವ್ರು ಬೈಕ್ನಲ್ಲಿ ಹೋಗ್ತಾ ಇರ್ತಾರೆ. ಕಾರ್ನಲ್ಲಿ ಮನೋಜ್ ಹಾಗೆ ಆರತಿ ಅವರಿಬ್ರು ದಂಪತಿ ಅವರು ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಈ ದರ್ಶನ್ ಮತ್ತೆ ವರುಣ್ ಏನಿರ್ತಾರೆ ಇವರು ಬೇಕಂತಲೇ ಅವರ ಕಾರಿಗೆ ಟಚ್ ಮಾಡ್ತಾರೆ. ಹಾಗೆ ಟಚ್ ಮಾಡಿದಂಥವ್ರು ಅವರ ಮಿರರ್ ಅನ್ನ ಒಡೆದು ಹಾಕ್ತಾರೆ. ಇದೇ ಒಂದು ಸಿಟ್ಟೇನಿದೆ ಇವರು ಆ ಸಮಯದಲ್ಲಿ ಮನೋಜ್ ಸಾಕಷ್ಟು ಕೋಪಗೊಳ್ತಾನೆ. ಕೋಪಗೊಂಡಂತವನು ಇವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾನೆ. ಪ್ರಾರಂಭ ಮಾಡಿ ಸುಮಾರು 1 ಕಿಲೋಮೀಟರ್ ಮುಂದೆ ಹೋಗ್ತಾ ಇದ್ದಂತೆಯೇ ಅವರಿಗೆ ಡಿಕ್ಕಿಯನ್ನು ಹೊಡೆಯಲಿಕ್ಕೆ ಪ್ರಯತ್ನವನ್ನ ಪಡ್ತಾನೆ. ಆದ್ರೆ ಅವರು ಮೊದಲಿಗೆ ತಪ್ಪಿಸಿಕೊಳ್ತಾರೆ. ಮತ್ತೆ ಕಾರನ್ನ ಯೂಟರ್ನ್ ಅನ್ನ ತೆಗೆದುಕೊಂಡು ಬಂದು ಮತ್ತೆ ಅವ್ರನ್ನ ಫಾಲೋ ಮಾಡಿ 1-2 ಕಿಲೋಮೀಟರ್ ದೂರಕ್ಕೆ ಹೋಗಿ ಅವರಿಗೆ ಡಿಕ್ಕಿಯನ್ನು ಹೊಡಿತಾರೆ. ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಬೈಕ್ ನಲ್ಲಿ ಇದ್ದಂತ ಇಬ್ರು ಸವಾರರು ಕೂಡ ನೆಲಕ್ಕೆ ಬೀಳ್ತಾರೆ. ಅದರಲ್ಲಿ ದರ್ಶನ್ ಸಾವನ್ನಪ್ತಾನೆ. ಹಾಗೆ ವರುಣ್ ಏನಿರ್ತಾನೆ ಆತ ಇನ್ನೂ ಕೂಡ ಗಂಭೀರವಾಗಿ ಗಾಯಗೊಂಡಿರುವಂತದ್ದು. ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆಯನ್ನ ಕೂಡ ಕೊಡಲಾಗ್ತಾ ಇದೆ. ಹಾಗಾದ್ರೆ ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ, ಅದೇ ರೀತಿಯಲ್ಲಿ ಇವರು ಮಾಡಿದಂತ ಪ್ಲಾನ್ ಏನು ಅನ್ನೋದು ಕೂಡ ಇಲ್ಲಿ ಪ್ರಮುಖವಾದಂತಹ ಒಂದು ವಿಚಾರವಾಗ್ತಾ ಹೋಗುತ್ತೆ. ಮೊದಲಿಗೆ ಇದನ್ನ ಪೊಲೀಸರು ಕೂಡ ಆಕ್ಸಿಡೆಂಟ್ ಅಂತಾನೆ ಅನ್ಕೊಂಡಿರ್ತಾರೆ. ಹಾಗೆ ಜೆಪಿ ನಗರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಅಂದ್ರೆ ಅಪಘಾತ ಆಗಿದೆ, ಓರ್ವ ಸಾವನ್ನಪ್ಪಿದ್ದಾನೆ, ಇನ್ನೋರ್ವ ಗಾಯಗೊಂಡಿದ್ದಾನೆ ಅನ್ನುವಂತ ಒಂದು ಪ್ರಕರಣ ಕೂಡ ದಾಖಲಾಗಿರುತ್ತೆ. ಪೊಲೀಸರು ತನಿಖೆ ಮಾಡುವಂತಹ ವೇಳೆಯಲ್ಲಿ ಒಂದೊಂದೇ ವಿಚಾರಗಳು ಕೂಡ ಹೊರ ಬರ್ತಾ ಇರುತ್ತೆ. ಅಂದ್ರೆ ಸಿಸಿಟಿವಿಯನ್ನು ಚೆಕ್ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಇವರು ಸುಮಾರು 1 ಕಿಲೋಮೀಟರ್ ಹಿಂದಿಂದ ಫಾಲೋ ಮಾಡ್ಕೊ ಬರ್ತಾ ಇರೋದು ಕೂಡ ಗೊತ್ತಾಗಿರುತ್ತೆ. ಅಷ್ಟೇ ಅಲ್ಲದೆ ಯಾವಾಗ ಇವರು ಆ ಬೈಕಿಗೆ ಡಿಕ್ಕಿಯನ್ನು ಹೊಡಿತಾರಲ್ಲ, ಹೊಡೆದಂತ ಸಂದರ್ಭದಲ್ಲಿ ಕಾರಿನ ಕೆಲವೊಂದಿಷ್ಟು ಪಾರ್ಟ್ಗಳು ಕೂಡ ಅಲ್ಲೇ ಬಿದ್ದಿರುತ್ತೆ. ಹಾಗಾಗಿ ಅವರಿಗೆ ತಕ್ಷಣವೇ ಈ ಆರತಿ ಮತ್ತೆ ಮನೋಜ್ಗೆ ಒಂದು ವಿಚಾರ ಗೊತ್ತಾಗುತ್ತೆ, ಇದನ್ನ ಇಲ್ಲೇ ಬಿಟ್ಟು ಹೋದ್ರೆ ಪೊಲೀಸರು ನಮ್ಮನ್ನ ಖಂಡಿತವಾಗಿಯೂ ಕೂಡ ಅರೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾಗಿ ಮತ್ತೆ ವಾಪಸ್ ಅಂದ್ರೆ ತುಂಬಾ ಮುಂದೆ ಹೋದಂತವ್ರು ಮತ್ತೆ ವಾಪಸ್ ಬರ್ತಾರೆ. ಮುಖಕ್ಕೆ ಮಾಸ್ಕ್ ಅನ್ನ ಹಾಕೊಂಡು ಬಂದು ಅಲ್ಲಿ ಬಿದ್ದಿದ್ದಂತಹ ಎಲ್ಲಾ ಕಾರ್ ಪಾರ್ಟ್ ಗಳನ್ನ ಕೂಡ ಅವರು ಎತ್ಕೊಂಡು ಹೋಗುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾರೆ. ಪೊಲೀಸರಿಗೆ ಇದು ಸಾಕಷ್ಟು ಅನುಮಾನಾಸ್ಪದವಾಗಿ ಕಾಣುತ್ತೆ. ಹಾಗಾಗಿ ಅವ್ರನ್ನ ಕರೆದು ವಿಚಾರಣೆಯನ್ನ ಮಾಡ್ತಾರೆ. ಸಿಸಿಟಿವಿಯಲ್ಲಿ ಅದು ಕೂಡ ರೆಕಾರ್ಡ್ ಆಗಿರುತ್ತೆ. ಅನಂತರದ ಅಂದ್ರೆ ಅವ್ರಿಗೆ ಒಂದು ವಿಚಾರ ಗೊತ್ತಾಗುತ್ತೆ, ಅಂದ್ರೆ ಕಾರಿನ ಭಾಗ ಏನಾದ್ರೂ ಅಲ್ಲಿ ಸಿಕ್ಕಿದ್ದೇ ಆಗಿದ್ರೆ ಇದು ಒಂದು ರೀತಿಯಲ್ಲಿ ಆಕ್ಸಿಡೆಂಟ್ ಆಗಿದ್ದ ಅಥವಾ ರೋಡ್ ರೇಜ್ ಆಗಿದ್ದ ಅನ್ನೋದ್ರ ಬಗ್ಗೆ ಸ್ವಲ್ಪ ಅನುಮಾನ ಉಂಟಾಗಬಹುದು ಅನ್ನುವಂತ ಕಾರಣದಿಂದಲೇ ಅವರು ಮುಖಕ್ಕೆ ಮಾಸ್ಕ್ ಅನ್ನ ಹಾಕೊಂಡು ಬಂದು ಅಲ್ಲಿ ಬಿದ್ದಿದ್ದಂತ ಪಾರ್ಟ್ ಗಳನ್ನ ತೆಗೆದುಕೊಂಡು ಹೋಗಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಅವರಿಬ್ಬರನ್ನ ಕರೆದು ವಿಚಾರಣೆಯನ್ನ ಮಾಡ್ತಾರೆ. ವಿಚಾರಣೆ ಮಾಡಿದಂತಹ ವೇಳೆಯಲ್ಲಿ ಸಾಕಷ್ಟು ಅಂಶಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಈ ರೀತಿ ಗಲಾಟೆ ಆಯ್ತು, ಅವರಿಬ್ರು ಬಂದು ಮೊದಲಿಗೆ ನಮಗೆ ಕಾರ್ ಟಚ್ ಮಾಡ್ತಾರೆ. ಕಾರ್ ಟಚ್ ಮಾಡಿ ಅನಂತರದಲ್ಲಿ ನಮ್ಮ ಕಾರಿನ ಮಿರರ್ ಅನ್ನ ಕೂಡ ಹೊಡೆದು ಹಾಕ್ತಾರೆ. ಆವಾಗ ನಮಗೆ ಒಂದು ವಿಚಾರ ಗೊತ್ತಾಗುತ್ತೆ, ಅಂದ್ರೆ ಅವರನ್ನ ನಾವು ಅನಂತರದಲ್ಲಿ ಫಾಲೋ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಸಿಟ್ಟಿಗೆದ್ದು ನಾವು ಅವರಿಗೆ ಡಿಕ್ಕಿಯನ್ನ ಮಾಡ್ತೀವಿ. ಅಲ್ಲಿ ದರ್ಶನ್ ಸಾವನ್ನಪ್ತಾನೆ. ಹಾಗೆ ಇನ್ನೋರ್ವನಿಗೆ ಗಂಭೀರ ಗಾಯವಾಗಿದೆ ಅನ್ನುವಂಥದ್ದು ಕೂಡ ಅವರಿಗೆ ಗೊತ್ತಾಗಿರುತ್ತೆ. ಅನಂತರದಲ್ಲಿ ಮತ್ತೆ ಅವರು ಕಾರನ್ನ ಚಲಾಯಿಸಿಕೊಂಡು ಮುಂದೆ ಹೋಗಿದ್ದಾರೆ ಅನ್ನುವಂಥದ್ದೇನಿದೆ ಅದು ಕೂಡ ಗೊತ್ತಾಗಿರುವಂತದ್ದು. ಸದ್ಯ ಜೆಪಿ ನಗರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಏನಿದೆ ಅದು ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗಿದೆ. ಪೊಲೀಸರು ಈಗಾಗಲೇ 2 ಆರೋಪಿಗಳನ್ನ ಕೂಡ ಬಂಧಿಸಿದ್ದಾರೆ. ಹೆಚ್ಚಿನ ವಿಚಾರಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಸಾಕ್ಷಿನಾಶಕ್ಕೆ ಯತ್ನಿಸಿರುವಂತಹ ಒಂದು ಆರೋಪವೂ ಕೂಡ ಈಗ ಅವ್ರ ಮೇಲಿರುವಂತದ್ದು. ಆ ಒಂದು ಸೆಕ್ಷನ್ ಅಡಿಯಲ್ಲೂ ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ವಿದ್ಯಶ್ರೀ, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. 25ನೇ ತಾರೀಕು ಇದೇ ತಿಂಗಳು ನಮ್ಮ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರೋ ಶ್ರೀರಾಮ ಲೇಔಟ್ ಇದೆ. ಅಲ್ಲಿ ರಾತ್ರಿ ಸರಿಸುಮಾರು ಒಂದು 11:30ರಿಂದ 12 ಗಂಟೆ ಟೈಮಲ್ಲಿ
ಟೂ ವೀಲರ್ ಮೇಲೆ ಹೊರಟಿದ್ದ ಇಬ್ಬರು ಹುಡುಗರಿಗೆ ವೇಗವಾಗಿ ಹಿಂದೆಯಿಂದ ಹೊಡ್ಕೊಂಡು ಒಂದು ಕಾರ್ ಹೋಗುತ್ತೆ. ಅದರಲ್ಲಿ ರೈಡರ್ ಏನಿರ್ತಾರೆ ಅವ್ರು ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ. ಮತ್ತು ಪಿಲಿಯನ್ ರೈಡರು ಇಂಜುರಿ ಆಗಿ ಆಸ್ಪತ್ರೆಗೆ ಟ್ರೀಟ್ಮೆಂಟ್ಗೆ ಹೋಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ JP ನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಒಂದು ಆಕ್ಸಿಡೆಂಟಲ್ ಡೆತ್ದು ಪ್ರಕರಣ ದಾಖಲಾಗಿರ್ತದೆ. ನಂತರ CCTV ಅದನ್ನು ಪರಿಶೀಲಿಸಲಾಗಿ ಆ ಒಂದು 4 ವೀಲರ್ ಗಾಡಿ ಯಾವ್ದು ಹೊಡ್ಕೊಂಡು ಹೋಗಿದೆ ಆ ಗಾಡಿ ಬೇಕಂತ ಬೆನ್ನು ಹತ್ಕೊಂಡು ಬಂದು ಹೊಡ್ಕೊಂಡು ಹೋಗಿರೋದು ಗಮನಕ್ಕೆ ಬರ್ತದೆ. ಇದನ್ನು ಮತ್ತಷ್ಟು ತನಿಖೆ ಮಾಡಿ ನೋಡಿದಾಗ ಒಂದು ಅದಕ್ಕೆ ಮುಂಚೆ ಈ ಘಟನೆ ಆಗುವ ಮುಂಚೆ ಸ್ವಲ್ಪ ಹೊತ್ತು ಮುಂಚೆ ಟೂ ವೀಲರ್ನಲ್ಲಿದ್ದ ಇಬ್ಬರು ಹುಡುಗರು ಏನಿರ್ತಾರೆ ಅವರು ಬಂದು ಮುಖಾಮುಖಿ ರೀತಿ ಕ್ರಾಸ್ ಆಗೋ ಟೈಮಲ್ಲಿ ಈ ಕಾರ್ದು ಕನ್ನಡಿಗೆ ಹೊಡೆದು ಆ ಕನ್ನಡಿ ಮುರಿದು ಹೋಗಿರ್ತಾರೆ. ಇದರಿಂದ ಕೋಪಗೊಂಡ ಕಾರಿನ ಚಾಲಕ ಗಾಡಿನ ಮುಂದೆ ವಾಪಸ್ ತಿರುಗಿಸ್ಕೊಂಡು ಬಂದು ವೇಗವಾಗಿ ಬಂದು ಆ ಟೂ ವೀಲರ್ಗೆ ಗುದ್ದಿ ಅದರಿಂದ ಮರಣ ಹೊಂದುತ್ತಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.